ರಾಜ್ಯದಲ್ಲಿ ಗೃಹ ಜ್ಯೋತಿ ಪರಿಶೀಲನೆ ಪ್ರಕ್ರಿಯೆ ವಿಳಂಬ. ಗೃಹ ಜ್ಯೋತಿ ಪರಿಶೀಲನೆಗೆ ಪದೇ ಪದೇ ಸರ್ವರ್ ಪ್ರಾಬ್ಲಮ್ ಎದುರಾಗ್ತಾ ಇದೆ. ನಿಗದಿತ ಅವಧಿಯಲ್ಲಿ ಪ್ರಕ್ರಿಯೆ ಪೂರ್ಣಗೊಳ್ಳದೆ ಡೌಟ್ ಅಂತ ಹೇಳಲಾಗ್ತಾ ಇದೆ. ರಾಜ್ಯದಲ್ಲಿ ಗೃಹ ಜ್ಯೋತಿ ಪರಿಶೀಲನೆ ಪ್ರಕ್ರಿಯೆ ವಿಳಂಬಗೊಳ್ತಾ ಇದೆ. ಕಾರಣ ಅಂತ ನೋಡಿದ್ರೆ ರಾಜ್ಯದಲ್ಲಿ ಗೃಹ ಜ್ಯೋತಿ ಪರಿಶೀಲನೆ ಪ್ರಕ್ರಿಯೆ ವಿಳಂಬಕ್ಕೆ ಸರ್ವರ್ ಸಮಸ್ಯೆ. ಗೃಹ ಜ್ಯೋತಿ ಪರಿಶೀಲನೆಗೆ ಪದೇ ಪದೇ ಸರ್ವರ್ ಪ್ರಾಬ್ಲಮ್ ಎದುರಾಗುತ್ತೆ. ನಿಗದಿತ ಅವಧಿಯಲ್ಲಿ ಪ್ರಕ್ರಿಯೆ ಪೂರ್ಣಗೊಳ್ಳೋದೇ ಅನುಮಾನ ಇಲ್ಲಿ. ಸೇವಾ ಸಿಂಧು ಪೋರ್ಟಲ್ನಲ್ಲಿ ಆಪ್ಗೆ ಸರ್ವರ್ ಸಮಸ್ಯೆ. ಸರ್ವರ್ ಲೋಡ್ ಹೆಚ್ಚಾಗಿ ಪದೇ ಪದೇ ಸ್ಲೋ ಆಗ್ತಿದೆ ಆಪ್. ಆಗಸ್ಟ್ 31ರೊಳಗೆ ಪ್ರಕ್ರಿಯೆ ಪೂರ್ಣಗೊಳ್ಳೋದೇ ಡೌಟ್ ಇಲ್ಲಿ. ರಾಜ್ಯದಲ್ಲಿದ್ದಾರೆ 1,65,00,000 ಗೃಹ ಜ್ಯೋತಿ ಫಲಾನುಭವಿಗಳು. ಈ ಪೈಕಿ ಕೇವಲ 45 ಲಕ್ಷ ಮನೆಗಳ ಪರಿಶೀಲನೆ ಪ್ರಕ್ರಿಯೆ ಪೂರ್ಣಗೊಂಡಿದೆ. ಇದುವರೆಗೂ 20,000 ಜನರಿಂದ ಯೋಜನೆಯ ಸೌಲಭ್ಯ ತಿರಸ್ಕಾರ. ಪಾರ್ಟ್ ಬಿ ಫಾರ್ಮ್ಗೆ ಸಹಿ ಮಾಡಿ ಯೋಜನೆ ತಿರಸ್ಕಾರ. ಸರ್ವರ್ ಪ್ರಾಬ್ಲಮ್ ಜೊತೆಗೆ ಮೀಟರ್ ರೀಡರ್ಗಳ ಅಭಾವ ಕೂಡ ಕಾಣಿಸ್ತಿದೆ. ರಾಜ್ಯಾದ್ಯಂತ ಕೇವಲ 21,602 ಮೀಟರ್ ರೀಡರ್ಗಳಿದ್ದಾರೆ. ಮೆಸ್ಕಾಂ ವ್ಯಾಪ್ತಿಯಲ್ಲಿದ್ದಾರೆ 65 ಲಕ್ಷ ಫಲಾನುಭವಿಗಳು. ಪರಿಶೀಲನೆಗೆ ಇರೋದು ಕೇವಲ 7,409 ಮೀಟರ್ ರೀಡರ್ಗಳು. ಮೆಸ್ಕಾಂ ವ್ಯಾಪ್ತಿಯಲ್ಲಿ 25 ಲಕ್ಷ ಮನೆಗಳ ಪರಿಶೀಲನೆ ಪೂರ್ಣಗೊಂಡಿದೆ. ಇನ್ನು 40 ಲಕ್ಷ ಮನೆಗಳ ಪರಿಶೀಲನೆ ಪ್ರಕ್ರಿಯೆ ಬಾಕಿ ಇರುವಂಥದ್ದು. ಈ ಲೆಕ್ಕಾಚಾರಗಳನ್ನ, ಈ ಅಂಕಿ ಅಂಶಗಳನ್ನ ನೋಡಿದಾಗ ಇದು 31ಕ್ಕೆ ಫೈನಲ್ ಆಗುತ್ತಾ ಅನ್ಸುತ್ತಾ? ಹಂಗೆ ಆಗಲ್ಲ. ಯಾಕಂದ್ರೆ ಅದ್ರ ಜೊತೆಗೆ ಸರ್ವರ್ ಸಮಸ್ಯೆ. ಆಯ್ತು ಬಿಡಪ್ಪ, ಸರಿಯಾಗಿ ಸರ್ವರ್ ಇದೆ, ಏನು ಸಮಸ್ಯೆ ಇಲ್ಲ, ನೆಟ್ವರ್ಕಿಂಗ್ ಎಲ್ಲ ಕರೆಕ್ಟಾಗಿ ವರ್ಕ್ ಆಗುತ್ತೆ ಅಂತ ನೋಡಿದ್ರೆ ಮುಗಿಸ್ಬೋದು, ಏನು ದೊಡ್ಡ ವಿಚಾರ ಅಲ್ಲ. ಬಟ್ ಸರ್ವರ್ ಸಮಸ್ಯೆನ ಇಟ್ಕೊಂಡು ಜನ ಅಲ್ಲಿ ಅವರ್ಗಟ್ಲೆ ಕಾದು ಸರ್ವರ್ ಹೋಯ್ತು ಅಂತಂದಾಗ ಅಥವಾ ಸ್ಲೋ ಆಗಿದೆ ಅಂತಂದಾಗ ಈ ರೀತಿಯ ಸಮಸ್ಯೆಗಳು ಎದುರಾಗ್ತಾ ಇದೆ. ಈ ಸೇವಾ ಸಿಂಧು ಪೋರ್ಟಲ್ ಏನು ಸಮಸ್ಯೆ ಇದೆಯಲ್ಲ, ಪೋರ್ಟಲ್ ಸಮಸ್ಯೆ, ಇದು ಈಗಿಂದನೇ ಅಲ್ಲ. ಜಾಸ್ತಿ ಏನಾದರೂ ವರ್ಕ್ ಲೋಡ್ ಜಾಸ್ತಿ ಆಯಿತು ಅಂತ ಅಂದಾಗ ಈಗ ನೋಡಿ, ಇಡೀ ರಾಜ್ಯಾದ್ಯಂತ ಈ ಏನು ಗೃಹ ಜ್ಯೋತಿ ಪರಿಷ್ಕರಣೆಯಲ್ಲಿ ನಡೀತಾನೆ ಇದೆ. ಹಾಗಾಗಿ ಎಲ್ಲೆಡೆ ಕೂಡ ಯೂಸ್ ಆಗ್ತಾ ಇರುವಂಥ ಕಾರಣ ಇರ್ಬೋದು ಅಥವಾ ತಾಂತ್ರಿಕ ದೋಷ ಇರ್ಬೋದು. ಹೀಗಾಗಿ ಸ್ಲೋ ಆಗ್ತಾ ಇದೆ ಸರ್ವರ್. ಒಟ್ಟಾರೆ 1,65,00,000 ಫಲಾನುಭವಿಗಳು. ಸದ್ಯಕ್ಕೆ 45 ಲಕ್ಷ ಆಗಿದೆ, ಬಟ್ ಇನ್ನ ಬಾಕಿ ಇರುವಂಥದ್ದು. ಸೊ ಇವೆಲ್ಲವೂ ಕೂಡ ಅನ್ಕೊಂಡಂತ ಸಮಯಕ್ಕೆ ಆಗೋದಿಲ್ಲ, ಅನುಮಾನ ವ್ಯಕ್ತ ಆಗ್ತಾ ಇದೆ. 31ನೇ ತಾರೀಕಿನೊಳಗೆ ಎಲ್ಲ ಆಗ್ಬಿಡುತ್ತಾ ಅಂತ ಅಂದ್ರೆ ಚಾನ್ಸಸ್ ಇಲ್ಲ. ಇನ್ನು ಮೀಟರ್ ರೀಡರ್ ವಿಚಾರಕ್ಕೆ ನಾವು ಮಾತನಾಡೋದಾದ್ರೆ, ಮೆಸ್ಕಾಂ ವ್ಯಾಪ್ತಿಯಲ್ಲಿ ಇರುವಂಥದ್ದು 65 ಲಕ್ಷ ಫಲಾನುಭವಿಗಳು. ಅದರಲ್ಲಿ ಈಗ ಪರಿಶೀಲನೆಗಿರೋದು ಕೇವಲ 7,409 ಮೀಟರ್ ರೀಡರ್ಗಳು. ಮೆಸ್ಕಾಂ ವ್ಯಾಪ್ತಿಯಲ್ಲಿ 25 ಲಕ್ಷ ಮನೆಗಳ ಪರಿಶೀಲನೆ ಪೂರ್ಣಗೊಂಡಿದೆ. ಇನ್ನು 40 ಲಕ್ಷ ಮನೆ ಪರಿಶೀಲನೆ ಪೂರ್ಣಗೊಳ್ಳಬೇಕು. ಮೀಟರ್ ರೀಡರ್ಗಳು ಕೂಡ ಅಲ್ಲಿ ಸಮಸ್ಯೆ ಇರುವಂಥದ್ದು. ಸೊ ಹೀಗಾಗಿ ಇವೆಲ್ಲವನ್ನ ಕೂಡ ಲೆಕ್ಕ ಹಾಕೊಂಡು ನೋಡಿದಾಗ ನಿಗದಿತ ಸಮಯಕ್ಕೆ 31ನೇ ತಾರೀಕು ಅಂತ ಒಂದು ಡೇಟ್ ಇದೆಯಲ್ಲ, ಆ ಡೇಟಿಗೆ ಇದು ಆಗೋದು ಡೌಟು. ಸರ್ಕಾರ ಈಗಾಗಲೇ ಈ ಗ್ಯಾರಂಟಿಗಳ ಪರಿಷ್ಕರಣೆಗೆ ಮುಂದಾಗಿರುವಂಥದ್ದು. ಈಗ ಇನ್ನು ಗೃಹ ಜ್ಯೋತಿ ಪರಿಷ್ಕರಣೆ ಆಗ್ತಾ ಇದೆ, ಗೃಹಲಕ್ಷ್ಮಿ ಪರಿಷ್ಕರಣೆ ಕೂಡ ಆಗ್ತಾ ಇರುವಂಥದ್ದು. ಸೊ ಹೀಗಾಗಿ ಎಲ್ಲವನ್ನ ಕೂಡ ಕೆಲವೊಂದಿಷ್ಟು ರೀಸನ್ಸ್ಗಳ ಮೇರೆಗೆ, ಇನ್ನು ಅದ್ರ ಜೊತೆ ಈ ಗೃಹ ಜ್ಯೋತಿಯಲ್ಲಿ ಮುಂಚೆ ಎಲ್ಲ ಏನಾಯಿತು, ಎಲ್ರಿಗೂ ಕೂಡ ಫ್ರೀ, ಎಲ್ರಿಗೂ ಕೂಡ ಇನ್ನು 2,000 ರೂಪಾಯಿ, ಎಲ್ಲ ಮಹಿಳೆಯರಿಗೂ ಕೂಡ 2,000 ರೂಪಾಯಿ, ಎಲ್ಲರಿಗೂ ಕೂಡ 200 ಯೂನಿಟ್ ಫ್ರೀ ಅನ್ನುವಂಥ ಹೀಗೆ ಕಾಂಗ್ರೆಸ್ ಏನೋ ಅನೌನ್ಸ್ ಮಾಡಿಬಿಡ್ತು. ಈಗಿರುವಂಥ ಸರ್ಕಾರ ಅನೌನ್ಸ್ ಮಾಡಿಬಿಡ್ತು. ಬಟ್ ಅದನ್ನು ನಿರ್ವಹಣೆ ಮಾಡೋದ್ರ ಹಂತದಲ್ಲಿ ಈಗ ಗೃಹಲಕ್ಷ್ಮಿಯಲ್ಲಿ ನೋಡಿ, ಅಲ್ಲಿ ಒಂದಿಷ್ಟು ರೂಲ್ಸ್ಗಳನ್ನ ತೆಗೆದುಕೊಂಡು ಬಂದಿದ್ದಾರೆ. BPL, APL, ಐಡೆಂಟಿ ಕಾರ್ಡು, ಹೀಗೆ ನಾನಾ ಥರದಂಥ ಒಂದಿಷ್ಟು ಡಾಕ್ಯುಮೆಂಟೇಷನ್ ಆ್ಯಡ್ ಆಗ್ತಾ ಇದೆ. ಇನ್ನು ಈ ಗೃಹ ಜ್ಯೋತಿಯಲ್ಲೂ ಕೂಡ ಪರಿಷ್ಕರಣೆಗೆ ಅಂತ ಬಂದಾಗ ನೋಡಿ, ಕೆಲವೊಂದಿಷ್ಟು ಅಡೆತಡೆಗಳು ಕೂಡ ಅಲ್ಲಿ ಉದ್ಭವ ಆಗ್ತಾ ಇದೆ. ಈ ಸರ್ವರ್ ಪ್ರಾಬ್ಲಮ್ಮು, ಅದ್ರ ಜೊತೆಗೆ ಡಾಕ್ಯುಮೆಂಟೇಷನ್ನು ಹೀಗಾಗ್ತಾ ಇರೋದ್ರಿಂದ ಡಿಲೇ ಆಗುವಂಥ
ಚಾನ್ಸಸ್ಗಳೇ ಹೆಚ್ಚಾಗಿ ಕಾಣಿಸ್ತಾ ಇರುವಂಥದ್ದು. ಡಿ ಕೆ ಶಿವಕುಮಾರ್ ಗ್ಯಾರಂಟಿ ಪರಿಷ್ಕರಣೆ ವಿಚಾರಕ್ಕೆ ಒಂದು ಯೋಜನೆಯನ್ನು ಏನು ಮಾಡ್ಕೊಂಡಿದ್ದಾರಲ್ವಾ, ಓಕೆ ಗುಡ್. ಒಂದಿಷ್ಟು ರೀಸನ್ಸ್, 100 ಕೋಟಿ ರೂಪಾಯಿವರೆಗೂ ಕೂಡ ಈ ಸತ್ತವರ ಅಕೌಂಟಿಗೆ ಹೋಗಿದೆ, ಆಲ್ರೆಡಿ ಅವರು ಡೆಡ್ ಆದವರ ಅಕೌಂಟಿಗೆ ಹೋಗ್ಬಿಟ್ಟಿದೆ. ಈ ರೀತಿಯಾಗೆಲ್ಲ ರೀಸನ್ಸ್ಗಳನ್ನ ಹೇಳಿದ್ರು. ಒಂದಿಷ್ಟು ಪರಿಷ್ಕರಣೆ ಮಾಡಲೇಬೇಕಾದಂಥ ಅನಿವಾರ್ಯತೆ ಕೂಡ ಇತ್ತು. ಸೊ ಆ ಅನಿವಾರ್ಯತೆಯ ಮೇರೆಗೆ ಪರಿಷ್ಕರಣೆ ಆಗ್ತಾ ಇದೆ.